ಕ್ರಿಸ್ತನ ಹಿಂಬಾಲಕರಿಗೆ ಸಾಕಷ್ಟು ಸವಾಲುಗಳು. ಈ ಕಾರ್ಯಕ್ರಮದಲ್ಲಿ ಆ ಸವಾಲುಗಳಿಗೆ ಉತ್ತರವನ್ನು ಹುಡುಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ಸವಾಲುಗಳನ್ನು ಎದುರಿಸ್ತಕ್ಕಂಥ ಮಾಹಿತಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೊಟ್ಟಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೇಗಿದ್ದೀರಾ? ಮಾನಸಿಕ ಖಿನ್ನತೆ, ಡಿಪ್ರೆಷನ್ ಅಂತ ನಾವು ಹೇಳ್ತೀವಿ. ಅದನ್ನು ಇದು ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಒಂದು ದೊಡ್ಡ ಸವಾಲಾಗಿ ಬಂದಿದೆ. ಇದನ್ನು ಯಾವ ರೀತಿ ಎದುರಿಸಬೇಕು, ಅದೇ ಈ ಚರ್ಚೆ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬದುಕರಾದ ಅಶೋಕ್ ಅವರೇ. ನಮಸ್ಕಾರ ಡೆನಿಸ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತುಂಬ ಸಂತೋಷ. ಈಗ ಎಲ್ಲೆಲ್ಲೂ ನೋಡಿದ್ರೆ ಈಗ ಆತ್ಮಹತ್ಯೆಗಳು ಎಷ್ಟೋ ಸಂದರ್ಭಗಳಲ್ಲಿ ನಾವು ಓದ್ತೇವೆ. ಡಿಪ್ರೆಷನಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟೆ, ಮಾನಸಿಕ ಖಿನ್ನತೆ ಅಂತ ನಾವೇನು ಹೇಳ್ತೀವಿ. ಮಾನಸಿಕ ಖಿನ್ನತೆ ಅಂದರೆ ಏನು? ನೋಡಿ, ಮಾನಸಿಕ ಖಿನ್ನತೆ ಅನ್ನುವಂಥದ್ದು ಒಂದು ವೈದ್ಯಕೀಯ ಒಂದು ಪದ. ಆದರೆ ಇದನ್ನು ಎಲ್ಲ ಸಾಮಾನ್ಯ ಜನರ ಜೀವನದಲ್ಲೂ ನಾವು ನೋಡ್ಬೋದು. ಈ ಮಾನಸಿಕ ಖಿನ್ನತೆ ಅನ್ನುವಂಥದ್ದು ಒಂದು ಮಾನಸಿಕ ರೋಗದ ಒಂದು ಲಕ್ಷಣ. ಇದನ್ನು ರೋಗ ಅಂತ ಯಾರೂ ಪರಿಗಣಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ರೋಗದಲ್ಲಿರುವಂಥ ಎಲ್ಲ ಲಕ್ಷಣಗಳು ಈ ವ್ಯಕ್ತಿಯಲ್ಲಿ ನಾವು ನೋಡ್ಬೋದು. ಈಗ ಈ ಸಮಾಜದಲ್ಲಿ ಮತ್ತು ಈ ಆಧುನಿಕ ನಾಗರಿಕತೆಯಲ್ಲಿ ಬಹಳ ಹೆಚ್ಚಾಗಿ ಸಮಾಜವನ್ನು ಕಾಡ್ತಾ ಇರುವಂಥದ್ದು ಏನಂದರೆ ಈ ಡಿಪ್ರೆಷನ್ ಅಥವಾ ಮಾನಸಿಕ ಖಿನ್ನತೆ ಅನ್ನುವಂಥದ್ದು. ಪ್ರತಿಯೊಬ್ಬರಲ್ಲೂ ಯವನಸ್ಥರಿಂದ ಹಿಡಿದು ಮುದುಕರವರೆಗೂ ಇದನ್ನು ತುಂಬ ದೊಡ್ಡ ಸಮಸ್ಯೆಯಾಗಿ ಇದು ಎಲ್ಲರನ್ನು ಕಾಡ್ತಾ ಇದೆ. ಈಗ ನಾವು ಚಿಕ್ಕ ಮಕ್ಕಳು, ಈಗ ನಿಮಗೂ ಒಂದು ಚಿಕ್ಕ ಹುಡುಗಿ ಇದ್ದಾಳೆ, ನನಗೂ ಒಂದು ಚಿಕ್ಕ ಹುಡುಗ ಇದ್ದಾನೆ. ನಾವೇನಾದರೂ ಬೈದಾಗ ಹುಡುಗ ಹೋಗಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾನೆ, ಯಾರ ಹತ್ರನೂ ಮಾತಾಡೋದಿಲ್ಲ. ಅದು ಡಿಪ್ರೆಷನ್ ಅಂತ ಹೇಳ್ಬೋದಾ, ಅಥವಾ ಅದು ಯಾವ ರೀತಿ ನಾವು ಅದನ್ನು ನೋಡಬೇಕು? ಅದು ಡಿಪ್ರೆಷನ್ ಅಂತ ಆ ಸ್ಥಿತಿಯಲ್ಲಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅದು ಆ ಮಾನಸಿಕ ಖಿನ್ನತೆ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣಗಳಂತ ನಾವು ಹೇಳ್ಬೋದು. ಈಗ ನೀವು ಕೇಳಿದಂಥ ಪ್ರಶ್ನೆ, ಮಾನಸಿಕ ಖಿನ್ನತೆ ಅಂದರೆ ಏನು ಅಂದರೆ, ಇದು ಮಾನಸಿಕವಾಗಿ ನಾವು ಬಲಹೀನತೆಯರಾಗಿದ್ದೀವಿ ಅನ್ನೋದನ್ನು ತೋರಿಸುವಂಥದ್ದೇ ಈ ಮಾನಸಿಕ ಖಿನ್ನತೆಯ ಒಂದು ಸಾಧಾರಣವಾದಂಥ ಅರ್ಥವನ್ನು ನಾವು ಹೇಳ್ಬೋದು. ಆದರೆ ಇದನ್ನು ನಾವು ವೈದ್ಯಕೀಯ ರಂಗದಲ್ಲಿ ನಾವು ತೆಗೆದುಕೊಂಡಾಗ ನಿಮ್ಮ ಮನಸ್ಸು ಸಮತೋಲನದಲ್ಲಿ ಇಲ್ಲದೆ ಏರುಪೇರುಗಳನ್ನು ತೋರಿಸ್ತಾ ಇರ್ತದಲ್ಲ, ಇದನ್ನು ನಾವು ಮಾನಸಿಕ ಖಿನ್ನತೆ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮನಸ್ಸು ಎಲ್ಲ ಸಮಯಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಒಂದು ರೀತಿಯಲ್ಲಿ ಅದು ಕೆಲಸವನ್ನು ಮಾಡ್ತಾ ಇರುತ್ತೆ. ಈಗ ಈ ಮಾನಸಿಕ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ನಾವು ಯಾವುದನ್ನು ತೆಗೆದುಕೊಳ್ತೀವೋ, ಈ ಒಂದು ವಿಷಯ ಆರಂಭ ಆಗೋದು ಯಾವ ಸಂದರ್ಭದಲ್ಲಿ, ಯಾವ ವೇಳೆಯಲ್ಲಿ? ಇದಕ್ಕೆ ಪ್ರಾರಂಭ ಅಂತ ನಾವು ಹೇಳಿದಾಗ, ಯಾರಾದರೂ ನಮ್ಮ ಮೇಲೆ ಒತ್ತಡಗಳನ್ನು ತಂದಾಗ, ಈಗ ನೀವು ಹೇಳಿದ ರೀತಿಯಲ್ಲಿ ಮಕ್ಕಳ ಮೇಲೆ, ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಓದ್ತಿರೋಂಥ ಮಕ್ಕಳ ಮೇಲೆ ನಾವು ಒತ್ತಡ ಯಾವ ರೀತಿ ತರ್ತೀವಿ ಅಂದರೆ, ನೀನಿಷ್ಟೇ ಅಂಕ ಪಡ್ಕೊಳ್ಬೇಕು, ಫಸ್ಟ್ ರ್ಯಾಂಕ್ ಬರಬೇಕು, ಸೆಕೆಂಡ್ ರ್ಯಾಂಕ್ ಬರಬೇಕು, ಪಕ್ಕದ ಮನೆ ಹುಡುಗ ಇಷ್ಟು ತೆಗಿತಾ ಇದ್ದಾನೆ, ನೀನು ಯಾಕೆ ತೆಗಿತಾ ಇಲ್ಲ, ಪಕ್ಕದ ಮನೆ ಹುಡುಗಿ ಇಷ್ಟು ತೆಗಿತಾ ಇದ್ದಾಳೆ, ನೀನು ಯಾಕೆ ಈ ರೀತಿಯ ಒತ್ತಡಗಳನ್ನು ನಾವು ತಂದಾಗ ಅದು ಏನಾಗುತ್ತೆ ಅಂದರೆ ಮಾನಸಿಕ ಖಿನ್ನತೆಗೆ ದಾರಿ ಮಾಡಿಕೊಡುತ್ತೆ. ಯಾವಾಗ ಒತ್ತಡ ಜಾಸ್ತಿ, ಅವರು ಅದು ಆ ರೀತಿಯಾದ ಅಂಕಗಳನ್ನು ಪಡೀಲಿಲ್ಲ ಅಂತ ಹೇಳಿದಾಗ, ಅವರು ತಂದೆ ತಾಯಿ ಮುಂದೆ ನಾವು ಅವ್ರ ಮಾತನ್ನು ಕೇಳಲಿಲ್ಲ ಎಂಬತಕ್ಕಂಥದ್ದನ್ನು ತೆಗೆದುಕೊಂಡು ಈ ಖಿನ್ನತೆಗೆ ಹೋಗ್ತಾರಲ್ವೇ? ಈಗ ಮಾರ್ಕ್ಗಳನ್ನು ಪಡೀಲಿಲ್ಲ ಅಂತಲ್ಲ, ಅದನ್ನು ಪಡೆಯೋದಕ್ಕಿಂತ ಮುಂಚೆನೇ ನಾವು ಒತ್ತಡ ಕೊಡ್ತಾ ಇದ್ದೀವಿ. ಅದು ಒತ್ತಡ ಜಾಸ್ತಿ ಯಾವಾಗ ಆಗುತ್ತೆ ಅಂದರೆ ಅವ್ರ ರಿಸಲ್ಟ್ ಬಂದಾಗ ಅಥವಾ ಫಲಿತಾಂಶ ಬಂದಾಗ ಆ ಒತ್ತಡ ಏನಾಗುತ್ತೆ, ಇನ್ನೂ 2 ದುಪ್ಪಟ್ಟಾಗುತ್ತೆ. ಅಂದರೆ ನೀವು ಆ ಮಾರ್ಕ್ಸು ಅಥವಾ ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆನೇ ಆ ಮಗು ಮೇಲೆ ಒಂದು ಒತ್ತಡವನ್ನು ತರ್ತಾ ಇದ್ದೀರ. ಅಥವಾ ಈಗ ನಾವು ಹಿರಿಕರಲ್ಲಿ ಅಥವಾ ಯವನಸ್ಥರಲ್ಲಿ ನೀವು ತೆಗೆದುಕೊಂಡಾಗ ಅವ್ರಿಗೇನಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಎಲ್ಲ ಕಂಪನಿಗಳಲ್ಲಿ ಒಂದು ಗುರಿಯನ್ನು ಕೊಡ್ತಾ ಇದ್ದಾರೆ. ನೀವು ಈ 3 ಟಾರ್ಗೆಟ್ ಅಂತ ನಾವೇನು ಹೇಳ್ತೀವಿ, ಟಾರ್ಗೆಟ್ ಅಂತ. ಹೌದು, ಈ 3 ತಿಂಗಳಲ್ಲಿ ಈ ಟಾರ್ಗೆಟ್ನ ನೀವು ರೀಚ್ ಆಗಬೇಕು, ಈ ಗುರಿ ಮುಟ್ಟಬೇಕು. ಈ ಗುರಿ ಮುಟ್ಟಿಲ್ಲ ಅಂದರೆ ನಿಮಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಕಡಿಮೆ ಮಾಡ್ತೀವಿ. ಈ ರೀತಿಯ ಒತ್ತಡಗಳನ್ನು ಎಲ್ಲಿ ನಾವು ನೋಡ್ತೀವೋ, ಇದು ಏನಾಗುತ್ತೆ ಅಂದರೆ ಮಾನಸಿಕ ಖಿನ್ನತೆಗೆ ದಾರಿ ಮಾಡಿಕೊಡುವಂಥ ಒಂದು ಮೊದಲನೆಯ ಲಕ್ಷಣ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮಾನಸಿಕ ಖಿನ್ನತೆ ಅಂತ ನಾವು ಈಗಾಗಲೇ ನೀವು ತುಂಬ ವಿವರವಾಗಿ ಹೇಳಿದ್ದೀರ. ಅದು ಯಾವ ರೀತಿಯಾದ ವ್ಯಕ್ತಿಗೆ ಈ ತೊಂದರೆ ಬರ್ತದೆ? ಈಗ ನಾವು ಇದನ್ನು ನೀವು ಹೇಳಿದ ರೀತಿಯಲ್ಲಿ ಚಿಕ್ಕ ಮಗುವಿನಿಂದ ಹಿಡಿದು, ಅಂದರೆ ಚಿಕ್ಕ ಮಗು ಅಂದರೆ ಹಾಲು ಕುಡಿಯೋಂಥ ಮಗುನ ನಾವು ಬಿಟ್ಬಿಡ್ಬೋದು.
ಒಂದು ಈಗಿರುವಂಥ ಪೈಪೋಟಿಯ ಪ್ರಪಂಚದಲ್ಲಿ 2ನೇ ಕ್ಲಾಸಿಂದನೇ ಈ ಪೈಪೋಟಿ ಶುರುವಾಗ್ಬಿಟ್ಟಿದೆ. 2ನೇ ಕ್ಲಾಸಿಂದ ಹಿಡಿದು ವಯೋವೃದ್ಧರು 65ರವರೆಗೂ ಇರುವಂಥವರಲ್ಲೂ ಕೂಡ ಈ ಮಾನಸಿಕ ಖಿನ್ನತೆ ಹಲವಾರು ವಿಧಗಳಲ್ಲಿ ಕಾಣಿಸುತ್ತೆ. ಎಲ್ರಿಗೂ ಒಂದೇ ವಿಧ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಮಕ್ಕಳಲ್ಲಿ ಅದು ಬೇರೆ ರೀತಿ ಇರುತ್ತೆ, ಯವನಸ್ಥರಲ್ಲಿ ಆ ಒತ್ತಡದ ಪರಿಮಾಣ ಇನ್ನೊಂದು ರೀತಿಯಲ್ಲಿರುತ್ತೆ, ಅಥವಾ ಹಿರಿಕರಲ್ಲಿ ಮಧ್ಯಮ ವಯಸ್ಕರಲ್ಲಿ ಅವರಲ್ಲಿ ಒಂದು ರೀತಿ ಇರುತ್ತೆ, ಹಿರಿಕರಲ್ಲಿ ಇನ್ನೊಂದು ರೀತಿ ಇರುತ್ತೆ. ಆದರೆ ಎಲ್ಲ ವರ್ಗದ ಮೇಲೂ ಕೂಡ ಇದರ ಪರಿಣಾಮವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಈ ಮಾನಸಿಕ ಖಿನ್ನತೆಯನ್ನು ನಾವು ಇನ್ನೂ ಆಳವಾಗಿ ಹೋಗಬೇಕಾಗಿದೆ. ಅದಕ್ಕೆ ಮುಂಚಿತವಾಗಿ ಇದನ್ನು ಚಿಕ್ಕ ವಯಸ್ಸಿನಲ್ಲೇ ನಾವು ಕಂಡಿಡಿದು ಒಂದು ವೇಳೆ ಅದನ್ನು ನಿಲ್ಲಿಸ್ಬೋದಾ? ಖಂಡಿತವಾಗ್ಲೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇದೆ. ಏನು ಅಂದರೆ, ನಾವು ಈ ಮಾನಸಿಕ ಖಿನ್ನತೆಗೆ ಒಂದು ಒಳ್ಳೆಯ ಔಷಧ ಏನು ಅಂದರೆ, ಯಾವತ್ತೇ ಆಗಲಿ ಒತ್ತಡವನ್ನು ಹೇರಬಾರ್ದು. ಒಂದು ಸ್ವತಂತ್ರತೆಯ ಜೀವಮಾನವನ್ನು ನಾವು ಕೊಟ್ಟಾಗ ಯಾರಿಗೇ ಆಗಲಿ ಅವರು ಈ ಮಾನಸಿಕ ಖಿನ್ನತೆಗೆ ಒಳಗಾಗುವಂಥ ಎಲ್ಲ ಅವಕಾಶಗಳು ಕಡಿಮೆ ಇರುತ್ತೆ. ಯಾವಾಗ ನೀವು ಒತ್ತಡವನ್ನು ಹೇರ್ತೀರಾ ಅಥವಾ ಟಾರ್ಗೆಟ್ ಅಂತ ಏನು ಕೊಡ್ತೀರಾ, ಆದರೆ ಜೀವನದಲ್ಲಿ ಗುರಿ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಗುರಿ ಇರಬೇಕು, ಆದರೆ ಗುರಿಯನ್ನು ಮುಟ್ಟಲೇಬೇಕು, ಇದೇ ಟೈಮಲ್ಲಿ ನೀವು ಮುಟ್ಟಬೇಕು ಅಂತ ನಾವು ಯಾವಾಗ ಹೇಳ್ತೀವೋ, ಈ ಒತ್ತಡದ ಮಧ್ಯದಲ್ಲಿ ಮನುಷ್ಯನ ಜೀವಮಾನ ಏನಾಗುತ್ತೆ ಅಂದರೆ ಎಲ್ಲ ವಿಧದಲ್ಲೂ ಈ ಮಾನಸಿಕ ಖಿನ್ನತೆಗೆ ಹೋಗಲಿಕ್ಕೆ ಅವಕಾಶಗಳನ್ನು ಇರುತ್ತೆ. ಸೊ ಸೋಲು ಎಂಬತಕ್ಕಂಥದ್ದು ನೇರವಾದ ಕಾರಣನಾ? ಸೋಲು ಅನ್ನೋದಲ್ಲ, ಆದರೆ ಸೋಲಿನ ಒಂದು ಬದಲಾವಣೆ ಇರುತ್ತಲ್ಲ, ಸೋಲು ತರುವಂಥ ಒಂದು ಬದಲಾವಣೆ. ಅಂದರೆ ನಾನು ಸೋತ್ಬಿಟ್ರೆ ಈ ರೀತಿ ಆಗುತ್ತೆ, ಆದರೆ ಸೋಲನ್ನು ನಾವು ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದು ಮಾನಸಿಕವಾಗಿ ನಾವು ಆ ವ್ಯಕ್ತಿಯನ್ನು ಸಿದ್ಧ ಮಾಡದೇ ಇದ್ದರೆ. ಈಗ ಉದಾಹರಣೆಗೆ ನೀವು ಒಂದು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ, ಅಲ್ಲಿ ನಿಮಗೆ ಸೋಲು ಈಗ ಬರುತ್ತೆ ಅಂತ ಗೊತ್ತಾಗಿರುತ್ತೆ, ಆದರೆ ಸೋತ ಮೇಲೆ ನಾನು ಹೇಗೆ ಇರ್ತೀನಿ, ಸೋತ ಆದಮೇಲೆ ನನ್ನ ಪರಿಸ್ಥಿತಿ ಏನು, ಇದನ್ನು ಹೆಚ್ಚಾಗಿ ಆಲೋಚನೆ ಮಾಡಿದಾಗ ಏನಾಗುತ್ತೆ ಅಂದರೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತೀರಿ. ಅದಕ್ಕೆ ಬದಲಾಗಿ ನೀವು ಸೋಲನ್ನು ಯಾವ ರೀತಿ ಎದುರಿಸಬೇಕು, ಸಕಾರಾತ್ಮಕವಾಗಿ ಎದುರಿಸಬೇಕು, ಅದನ್ನು ಒಳ್ಳೆ ರೀತಿಯಲ್ಲಿ ನೀವು ತೆಗೆದುಕೊಳ್ಬೇಕು, ಈ ರೀತಿ ನಾವು ಹೇಳಿದಾಗ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಆದರೆ ಈಗೆಲ್ಲ ಸಂಸ್ಥೆಗಳಲ್ಲಿ ಅಥವಾ ಎಲ್ಲ ಕಡೆ ಏನಾಗ್ತಾಯಿದೆ ಅಂದರೆ, ಸೋತ್ಬಿಟ್ರೆ ನಿನಗೆ ಅಲ್ಲಿಗೆ ಕೊನೆ, ಇನ್ನೇನೂ ಇಲ್ಲ ನಿನ್ನ ಜೀವನದಲ್ಲಿ, ಈ ರೀತಿಯ ಒಂದು ಬೋಧನೆಗಳು ನಡೀತಾ ಇರೋದ್ರಿಂದ, ಈ ರೀತಿಯ ಒಂದು ಸಿದ್ಧಾಂತಗಳು ನಮ್ಮಲ್ಲಿ ಇರೋದ್ರಿಂದ ಮಾನಸಿಕ ಖಿನ್ನತೆ ತುಂಬ ಹೆಚ್ಚಾಗಿ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಬೀಳ್ತಾ ಇದೆ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ಈಗ ನೀವು ಆರಂಭ ವೇಳೆಯಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯವನ್ನು ತಂದರೆ, ಈ ಲೋಕವು ಬೈಪೋಟಿ ಜಾಸ್ತಿ ಆಗಿದೆ ಅಂತ. ಇನ್ನೂ ಸಾಕಷ್ಟು ವಿಷಯಗಳನ್ನು ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ಈ ಮುಖ್ಯವಾಗಿರ್ತಕ್ಕಂಥ ಪರ್ವತ ಅಂತ ನಾವು ಕರಿತಾ ಇದ್ದೀವಿ, ಈ ಮಾನಸಿಕ ಖಿನ್ನತೆಯ ಬಗ್ಗೆ ಇನ್ನೂ ಮಾಹಿತಿ ಮುಂದಿನ ಭಾಗದಲ್ಲಿ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಮಾನಸಿಕ ಖಿನ್ನತೆ, ಡಿಪ್ರೆಷನ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇಡೀ ಲೋಕದಲ್ಲಿ ಈಗ ಯವನಸ್ಥರು, ಎಲ್ಲ ವಯಸ್ಸಿನವರು ಈ ಒಂದು ಪರ್ವತ ಅಥವಾ ಈ ಒಂದು ಸವಾಲಿಗೆ ತುತ್ತಾಗಿ ಜೀವನವನ್ನು ಕಳೆದುಕೊಂಡಿದ್ದಾರೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅಶೋಕ್ ಅವರೇ, ಈಗ ಸತ್ಯವೇದದಲ್ಲಿ ಮಾನಸಿಕ ಖಿನ್ನತೆಯ ಬಗ್ಗೆ ಏನು ಮಾಹಿತಿ ನಮಗೆ ಸಿಗುತ್ತೆ? ನೋಡಿ, ಮನುಷ್ಯನ ಜೀವನದಲ್ಲಿ ಬರುವಂಥ ಎಲ್ಲ ಸವಾಲುಗಳಿಗೂ, ಎಲ್ಲ ಸವಾಲನ್ನು ಎದುರಿಸುವಂಥದಕ್ಕೆ ಬೇಕಾದ ಉತ್ತರವನ್ನು ಸತ್ಯವೇದದಲ್ಲಿ ದೇವರು ನಮಗೆ ಅದನ್ನು ಕೊಟ್ಟಿದ್ದಾರೆ. ಈ ಸತ್ಯವೇದದ ಒಂದು ಭಾಗದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ತೆಗೆದುಕೊಂಡಾಗ, ಈಗ ನಾವೇನು ಪೈಪೋಟಿ ಅಂತ ಏನು ಹೇಳಿದ್ವಿ, ಈ ಪೈಪೋಟಿಯ ಒಂದು ಪ್ರಾರಂಭದ ಲಕ್ಷಣವನ್ನು ನಾವು ಹಳೆ ಒಡಂಬಡಿಕೆಯ ಒಬ್ಬ ವ್ಯಕ್ತಿಯ ಜೀವಮಾನದಲ್ಲಿ ನಾವು ತೆಗೆದುಕೊಂಡ್ರೆ, ಸೌಲನ ಜೀವಮಾನ, ಇಸ್ರಾಯೇಲರ ಮೊದಲನೇ ಅರಸನಾದಂಥ ಸೌಲನು, ಅವನು ಒಳ್ಳೆಯ ಅರಸನಾಗಿದ್ದ, ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಿದ್ದ. ಆದರೆ ಫಿಲಿಸ್ತೀರು ಅವನ ಮೇಲೆ ಆಗಾಗ ಯುದ್ಧಕ್ಕೆ ಬರ್ತಿದ್ದರಿಂದ ಆ ಫಿಲಿಸ್ತೀರನ್ನು ಎದುರಿಸಲಿಕ್ಕೆ ಅವನು ತುಂಬ ಕಷ್ಟಪಡಬೇಕಾಯಿತು. ಅಂಥ ಸಂದರ್ಭಗಳಲ್ಲಿ ಗೊಲ್ಯಾತನೆಂಬ ಒಬ್ಬ ಅಜಾನುಬಾಹು ಬಂದು ಫಿಲಿಸ್ತೀರ ಪರವಾಗಿ ಬಂದು ಇಸ್ರಾಯೇಲರ ಮೇಲೆ ಯುದ್ಧ ಮಾಡೋಕ್ಕೆ ಬಂದ. ಈ ಸಮಯದಲ್ಲಿ ಅವನ್ನ ಎದುರಿಸಲಿಕ್ಕೆ ಯಾರೂ ಇರಲಿಲ್ಲ. ದಾವೀದನೆಂಬಂಥ ಒಬ್ಬ ಬಾಲಕನು ಬಂದು, ಯವನಸ್ಥನು ಬಂದು ಆ ಗೊಲ್ಯಾತನನ್ನು ಕೊಂದಂಥ ಸ್ಟೋರಿ ನಮಗೆಲ್ರಿಗೂ ಗೊತ್ತಿರುತ್ತೆ. ಈ ಕಥೆಯನ್ನು ನಾವು ವಿಸ್ತಾರವಾಗಿ ಹೇಳಬೇಕಾಗಿಲ್ಲ. ಆದರೆ ಅದಾದ ನಂತರ ಏನಾಯಿತು ಅನ್ನೋದು ತುಂಬ ಪ್ರಾಮುಖ್ಯ. ನೋಡಿ, ಮೊದಲನೇ ಸಮಯಲ್ಲ 18ನೇ ಅಧ್ಯಾಯದಲ್ಲಿ ಅದನ್ನು ಸತ್ಯವೇದ ತುಂಬ ಚೆನ್ನಾಗಿ ಬರೆಯುತ್ತೆ. 6ನೇ ವಚನ ಓದ್ತಾ ಇದ್ದೀನಿ ನಾನು. ದಾವೀದನು ಫಿಲಿಸ್ಟಿಯನನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಹಿಡಿದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನನ್ನು ಎದುರುಗೊಂಡು ಅವರು ಪರಸ್ಪರವಾಗಿ, ಸೌಲನು 1000 ಗಟ್ಟಲೆ ಕೊಂದನು, ದಾವೀದನು
10,000 ಗಟ್ಟಳೆಯಾಗಿ ಕೊಂದನು ಎಂದು ಹಾಡಿದರು. ಅಂದರೆ ಇಲ್ಲಿ ಒಂದು ಕಂಪ್ಯಾರಿಸನ್, ಅವರಿಬ್ಬರಿಗೂ ಒಂದು ಹೋಲಿಕೆ ಮಾಡ್ತಾ ಇದ್ದಾರೆ. ಸೌಲನು 1,000 ಗಟ್ಟಲೆ, ಅಂದರೆ ಸೌಲನು 1,000 ಮಂದಿಯನ್ನು ಸಾಯಿಸ್ತಾ, ದಾವೀದನು 10,000 ಮಂದಿಯನ್ನು ಸಾಯಿಸ್ತಾ. ಇದೀಗ ನಾವು ಇಷ್ಟಕ್ಕೆ ಮುಂಚೆ ಹೇಳ್ಕೊಂಡ್ವಿ ಪೈಪೋಟಿ ಅಂತ. ಈ ಪೈಪೋಟಿಯ ಪ್ರಾರಂಭ ಇಲ್ಲ ಆಯಿತು ನೋಡಿ. ಅದನ್ನು ಕೇಳಿದಂಥ ಸೌಲನಿಗೆ ಏನಾಯಿತು ಅಂದರೆ ನೋಡಿ 8ನೇ ವಚನ, ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವು ಕೋಪವು ಉಂಟಾಗಿ, ನೋಡಿ ಅವು ಎರಡೂ ಉಂಟಾಯಿತು, ವ್ಯಸನ ಉಂಟಾಯಿತು, ಕೋಪ ಉಂಟಾಯಿತು. ನೀವು ಯಾವಾಗ ಮಾನಸಿಕ ಖಿನ್ನತೆಗೆ ಒಳಗಾಗ್ತೀರಾ, ನಿಮಗೇ ಗೊತ್ತಿಲ್ಲದ ರೀತಿಯಲ್ಲಿ ಕೋಪ ಬಂದ್ಬಿಡುತ್ತೆ. ಈ ಕೋಪ ಎಲ್ಲಿಂದ ಬಂತು ಅಂತ ನೀವು ಕೇಳಿದ್ರೆ, ಈ ಪೈಪೋಟಿ ಬಂತು ಅವರಿಬ್ಬರಲ್ಲಿ. ಅವನಿಷ್ಟು ಮಾಡ್ದ, ನೀನಿಷ್ಟು ಮಾಡಿದೆ. ಈ ಪೈಪೋಟಿಯ ಒಂದು ಪ್ರಾರಂಭದಲ್ಲಿ ಸೌಲನ್ನು ಅದನ್ನು ಗುರುತಿಸ್ಬಿಟ್ಟ. ಅಂದರೆ ನನಗೆ ದಾವೀದನು ಒಬ್ಬ ಪೈಪೋಟಿಗೆ. ಈಗ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶಕ್ಕೆ ನೀವು ನನ್ನ ಗಮನವನ್ನು ತೆಗೆದುಕೊಂಡ್ಬಂದಿದ್ದೀರಾ. ಅದೇನೆಂದರೆ, ಈಗ ಸೌಲನು ದಾವೀದನ ಒಂದು ಹೋಲಿಕೆಯನ್ನು ನೀವು ಕೊಟ್ಟಾಗ, ಹೋಲಿಕೆ ಅಥವಾ ಈ ಬೈಪೋಟಿ ಅಥವಾ ಈ ಕಾಂಪಿಟೇಟಿವ್ ವರ್ಲ್ಡ್ ಅಂತ ನಾವು ಯಾವುದನ್ನು ಹೇಳ್ತೀವಿ, ಬೈಪೋಟಿ ಜಾಸ್ತಿ ಇರ್ತಕ್ಕಂಥ ಈ ಲೋಕದಲ್ಲಿ ಈ ರೀತಿಯಾದ ಒಂದು ಕಂಪ್ಯಾರಿಸನ್ ಅಂತ ನಾವೇನು ಹೇಳ್ತೀವೋ ಅದು ನಡೀತಾನೆ ಇರ್ತದೆ. ಅವ್ರಿಗಿಂತ ನಾವು ಕಡಿಮೆ ಆಗ್ಬಿಡ್ತೀವೋ ಎಂಬತಕ್ಕಂಥ ಭಾವನೆಯಲ್ಲಿ ಈ ಮಾನಸಿಕ ಖಿನ್ನತೆ ಬರ್ತದೆ ಅಂತ ನೀವು ಹೇಳ್ತಾ ಇದ್ರಿ ಅಲ್ವೇ? ಹೌದು, ಖಂಡಿತವಾಗ್ಲು. ಆದರೆ ಈಗ ಸೌಲನಿಗೆ ಬೇರೆ ಯಾರು ಹೇಳಲಿಲ್ಲ, ಅದನ್ನು ಅವನೇ ಊಹಿಸ್ಕೊಂಡಿದ್ದು ನೋಡಿ. ಸೊ ಈಗ ಈ ಮಾನಸಿಕ ಖಿನ್ನತೆ ಎಂಬತಕ್ಕಂಥದ್ದು ಬೇರೆಯವರು ನಮ್ಮನ್ನು ತಳ್ಳೋದಕ್ಕಿಂತ ಅದಕ್ಕೆ ಆ ಹಳ್ಳಕ್ಕೆ ಬೀಳ್ತಕ್ಕಂಥದ್ದು ನಾವೇ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಕೆಲವು ಸಂದರ್ಭಗಳಲ್ಲಿ ನಾವೇ ಬೀಳ್ತೀವಿ. ಆದರೆ ಕೆಲವು ಸಮಯಗಳಲ್ಲಿ ಬೇರೆಯವರು ನಮ್ಮನ್ನು ಗುರ್ತು ಮಾಡ್ತಾರೆ. ಈಗ ತಂದೆ ತಾಯಿಗಳು ಮಕ್ಕಳಿಗೆ ಅವರೇ ಜ್ಞಾಪಕ ಮಾಡ್ತಾರೆ, ನೀನು ಮಾರ್ಕ್ಸ್ ತೆಗಿಲಿಲ್ಲ. ಇದು ತಂದೆ ತಾಯಿಗಳು ತರುವಂಥ ಒತ್ತಡ. ಇಲ್ಲಿ ಸೌಲನು ತನ್ನಷ್ಟಕ್ಕೆ ತಾನೇ ಅದನ್ನು ಆಲೋಚನೆಗಳನ್ನು ಮಾಡಿಕೊಂಡು ವ್ಯಸನದಿಂದ ಆಲೋಚನೆ ಮಾಡಿದ. ಹೌದು, ಇಷ್ಟುವರೆಗೂ ನಾನು ಅರಸನಾಗಿದ್ದೆ, ಈಗ ನನಗೊಬ್ಬ ಪೈಪೋಟಿ ಬರ್ತಾ ಇದ್ದಾನೆ. ಇಲ್ಲಿಂದ ಏನು ಮಾಡಿದೆ ಅಂದರೆ ನೋಡಿ, ಮಾನಸಿಕ ಖಿನ್ನತೆ ಏನು ಮಾಡುತ್ತೆ ಅಂತ ಸತ್ಯವೇದ ನಮಗೆ ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಅದು ಮನುಷ್ಯನನ್ನು ಎಷ್ಟು ಕೀಳುಮಟ್ಟಕ್ಕೆ ತೊಗೊಂಡೋಗುತ್ತೆ ಅಂದರೆ, ಇಲ್ಲಿಂದ ಅವನು ಏನು ಮಾಡಿದೆ ಅಂದರೆ 18ನೇ ಅಧ್ಯಾಯ 19ನೇ ಅಧ್ಯಾಯ ಮೊದಲನೇ ಸಮಯ ನೀವು ಓದ್ತಾ ಹೋದರೆ, ಇಲ್ಲಿಂದ ದಾವೀದನನ್ನು ಕೊಲ್ಲಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ, ಅನೇಕ ಕುತಂತ್ರಗಳನ್ನು ಮಾಡ್ತಾನೆ. ಇದು ನೋಡಿ, ಮಾನಸಿಕ ಖಿನ್ನತೆ ಅನ್ನೋದು ವೈರತ್ವವನ್ನು ತರುತ್ತೆ, ಕೋಪವನ್ನು ತರುತ್ತೆ, ಮತ್ತು ನಿಮ್ಮಲ್ಲಿ ಇಲ್ಲದೇ ಇರುವಂಥ ಕೆಟ್ಟ ಆಲೋಚನೆಗಳನ್ನು ಕೂಡ ಹೊರಗಡೆ ತರಲಿಕ್ಕೆ ಶುರು ಮಾಡುತ್ತೆ. ಒಂದು ವಿಷಯ, ಇದು ಒಂದು ರೋಗ ಅಂತ ನಾವು ಪರಿಗಣಿಸೋಕ್ಕಾಗೋದಿಲ್ಲ. ಆದರೆ ರೋಗದ ಎಲ್ಲ ಲಕ್ಷಣಗಳು ಈ ಮಾನಸಿಕ ಖಿನ್ನತೆಯಲ್ಲಿ ಇದೆ ಅಂತ ನೀವು ಆರಂಭ ವೇಳೆಯಲ್ಲಿ ಮೊದಲನೇ ಭಾಗದಲ್ಲಿ ನೀವು ಚರ್ಚೆ ಮಾಡಿದ್ವಿ. ಈಗ ಇದನ್ನು ಯಾವ ರೀತಿ, ಈಗ ಒಬ್ಬ ವ್ಯಕ್ತಿ ಮಾನಸಿಕ ಖಿನ್ನತೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಈಸ್ ಡಿಪ್ರೆಸ್ಡ್ ಅಂತ ನಾವೇನು ಹೇಳ್ತೀವೋ, ಅದನ್ನು ನಾವು ಯಾವ ರೀತಿ ಕಂಡುಹಿಡಿಯೋದು? ಈಗ ಕಂಡುಹಿಡಿಯಲಿಕ್ಕೆ ತುಂಬ ಸರಳವಾದಂಥ ಕೆಲವು ವ್ಯತ್ಯಾಸಗಳನ್ನು ನಾವು ನೋಡ್ಬೋದು. ಈ ವ್ಯತ್ಯಾಸಗಳಲ್ಲಿ ಮೊದಲನೇದಾಗಿ ಅವನೇನಾಗ್ತಾನೆ ಅಂದರೆ, ಸಾಮಾಜಿಕವಾಗಿ ಅವನು ಒಂಟಿ ಆಗಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಂದರೆ ಯಾರ ಜೊತೆ ಬೆರೆಯೋದಿಲ್ಲ, ತಾನೊಬ್ಬನೇ ಹೋಗಿ ಕೂತ್ಕೊಳ್ಳೋದು, ತಾನೊಬ್ಬನೇ ಆಲೋಚನೆ ಮಾಡುವಂಥದ್ದು, ಈ ರೀತಿಯಾಗಿ ಒಬ್ಬಂಟಿತನವನ್ನು ಇಷ್ಟಪಡ್ತಾನೆ. ಇಷ್ಟಪಟ್ಟಾಗ ಅದು ಮೊದಲನೇ ಒಂದು ಗುರುತು ನಮಗೆ, ಇವನು ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದಾನೆ. ಸೌಲನು ಇಲ್ಲಿಂದ ಏನು ಮಾಡ್ತಾನೆ ಅಂದರೆ, ದಾವೀದನನ್ನು ಒಬ್ಬಂಟಿಯಾಗಿ ಅವನ ಎದುರಿಗಿಟ್ಕೊಂಡು ದಾವೀದನು ಕಿನ್ನರಿ ಬಾರಿಸಬೇಕು, ಇವನು ಅದನ್ನು ಕೇಳ್ತಾ ಇವನ ಮನಸ್ಸು ಚೆನ್ನಾಗಿರ್ಬೇಕು ಅಂತ ಆಲೋಚನೆ ಮಾಡ್ತಾನೆ. ಅಂದರೆ ಅವನು ದಾವೀದನು ಒಬ್ಬಂಟಿಯಾಗಿರಲಿಕ್ಕೆ, ದಾವೀದನ ಜೊತೆ ಇರಲಿಕ್ಕೆ ಇಷ್ಟಪಡ್ತಿದ್ದ. ಅಂದರೆ ಇದು ಒಬ್ಬಂಟಿತನಕ್ಕೆ ಮೊದಲನೇ ಒಂದು ಸೂಚನೆ. ಅಂದರೆ ದೇ ವಾಂಟ್ ಟು ಬಿಕಮ್ ಲೋನ್ಲಿ, ಯಾರ ಜೊತೆಗೆ ಬೆರಿಬಾರ್ದು. ಎರಡನೇದಾಗಿ ಏನಾಗುತ್ತೆ ಅಂದರೆ, ಇವರಲ್ಲಿ ಕೋಪದ ಮನೋಭಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದಾಗಿ ಇವರು ವೈರತ್ವವನ್ನು ಬಳಸ್ಕೊಳ್ತಾರೆ. ಅಂದರೆ ನಾನು ಯಾವ ರೀತಿಯಾದರೂ ಸರಿ ಆ ಪೈಪೋಟಿ ಕೊಡ್ತಾ ಇರೋವನ್ನ ದೂರ ಮಾಡಿಬಿಡ್ಬೇಕು, ಆ ಪೈಪೋಟಿ ಕೊಡ್ತಾ ಇರೋವನ್ನ ಇಲ್ದಂಗೆ ಮಾಡಿಬಿಡ್ಬೇಕು. ಇದಕ್ಕಾಗಿ ದಾವೀದನನ್ನು ಕೊಲ್ಲಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ನೋಡಿ, 1ನೇ ಸಮುವೇಲ 19ನೇ ಅಧ್ಯಾಯ 9ನೇ ವಚನದಲ್ಲಿ, ಒಂದು ದಿವಸ ಸೌಲನು ಕೈಯಲ್ಲಿ ಈಟಿಯನ್ನು ಹಿಡಿದುಕೊಂಡು ತನ್ನ ಮನೆಯಲ್ಲಿ ಕೂತಿಕೊಂಡಿದ್ದಾಗ ಕರ್ತನಿಂದ ಕಳಿಸಲ್ಪಟ್ಟ ದುರಾತ್ಮವು ಅವನ ಮೇಲೆ ಬಂದಿತು. ಅವನು ಒಡನೆ ಕಿನ್ನರಿಯನ್ನು ಬಾರಿಸುತ್ತಿದ್ದ ದಾವೀದನನ್ನು ಗೋಡೆಗೆ ಹತ್ತಿಕೊಳ್ಳುವಂತೆ ತಿವಿಯಬೇಕೆಂದು ತನ್ನ ಈಟಿಯನ್ನು ಎಸೆದನು. ಅಂದರೆ ಈ ಕೆಟ್ಟ ಆತ್ಮ ಅಂದರೆ ಡಿಪ್ರೆಷನ್, ಇದು ದೇವರಿಂದ ಬರುವಂಥದ್ದಲ್ಲ, ನಾವು ಬೆಳೆಸ್ಕೊಳ್ಳುವಂಥದ್ದು. ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ನಾವು ಆ ಪ್ರಭಾವ ನಮ್ಮ ಮೇಲೆ ಬೀರಿದಾಗ, ಆ ಪರಿಸ್ಥಿತಿಗಳ ಪ್ರಭಾವ ನಮ್ಮ ಮೇಲೆ ಬೀರಿದಾಗ ಈ ರೀತಿಯ ಒಂದು ಉದ್ದೇಶಗಳನ್ನು, ಈ ರೀತಿಯ ಆಲೋಚನೆಗಳನ್ನು ನಾವು ಬೆಳೆಸ್ಕೊಂಡ್ಬಿಡ್ತೀವಿ. ಈಗ ಇದಕ್ಕೆ ಒಂದು ನೀವು ಕರೆಕ್ಟಾಗಿ ಇದನ್ನು ಕಂಡುಹಿಡಿಯೋದು ಹೇಗೆ ಅಂತ ನೀವು ಹೇಳಿದ್ರೆ, ಆ ವ್ಯಕ್ತಿಯಲ್ಲಿ ಬದಲಾವಣೆಗಳನ್ನು ನೀವು ನೋಡ್ತೀರ. ಅವನು ಸಾಮಾನ್ಯವಾಗಿರೋದಿಲ್ಲ, ಅಸಾಮಾನ್ಯವಾಗಿ ಪ್ರವರ್ತನೆಯನ್ನು ಮಾಡ್ತಾನೆ.
ಅವನ ಪ್ರವರ್ತನೆಗಳಲ್ಲಿ ಕೂಡ ವ್ಯತ್ಯಾಸಗಳನ್ನು ಕಾಣ್ತೀರ. ಅಂದರೆ ಬೇಗ ಕೋಪ ಬಂದ್ಬಿಡುತ್ತೆ, ಬೇಗ ತೀರ್ಮಾನಗಳನ್ನು ತೆಗೆದುಕೊಳ್ತಾನೆ. ಮುಂಚೆ ಎಲ್ಲ ತೀರ್ಮಾನ ಮಾಡಬೇಕು ಅಂದರೆ 10 ಜನಗಳನ್ನು ಕೇಳಿ ತೀರ್ಮಾನ ತೆಗೆದುಕೊಳ್ತಿದ್ದ. ಈಗ ಆ ರೀತಿ ಮಾಡಲ್ಲ, ಅವನೇ ಏಕಾಏಕಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು. ಸೌಲನ ಜೀವಮಾನದಲ್ಲಿ ನೀವು ನೋಡ್ತೀರಾ ಅಂಥ ಅನೇಕ ಉದಾಹರಣೆಗಳು. ಅಂದರೆ ಎಲ್ಲ ಒನ್ ಸೈಡ್ ಡಿಸಿಷನ್ಸ್, ಅಂದರೆ ಅವನೊಬ್ಬನೇ ತೀರ್ಮಾನ ಮಾಡೋದು. ಅದಕ್ಕೆ ಮುಂಚೆ ಎಲ್ಲ ತೀರ್ಮಾನಗಳನ್ನು ಸಮಯೋಲನ ಜೊತೆ ಸೇರಿ ಪ್ರವಾದಿಯಾದಂಥ ಸಮಯೋಲನ ಕೇಳಿ ತೀರ್ಮಾನ ತೆಗೆದುಕೊಳ್ತಾ ಇದ್ದ. ಆದರೆ ಇದಾದ ನಂತರ ಯಾವಾಗ ಅವನು ಮಾನಸಿಕ ಖಿನ್ನತೆಗೆ ಒಳಗಾದನೋ ಎಲ್ಲ ತೀರ್ಮಾನಗಳನ್ನು ಆತುರಾತುರವಾಗಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ತುಂಬ ಚೆನ್ನಾಗಿ ಹೇಳಿದ್ರೆ, ಮಾನಸಿಕ ಖಿನ್ನತೆ ಎಂಬತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಒಂದು ಶಾಪವಾಗಿ ನಮ್ಮ ಯೌವನಸ್ಥರ ಮೇಲೆ ಬಂದಿದೆ. ಇನ್ನೂ ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಪ್ರಿಯ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಮಾನಸಿಕ ಖಿನ್ನತೆ ಅಥವಾ ಡಿಪ್ರೆಷನ್ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ನೋಡಿ ಯಾವ ರೀತಿ ಎದುರಿಸೋಣ ಮುಂದಿನ ಭಾಗದಲ್ಲಿ. ಸ್ವಾಗತ. ಬನ್ನಿ, ಮಾನಸಿಕ ಖಿನ್ನತೆ ಇದನ್ನು ಯಾವ ರೀತಿ ಎದುರಿಸಬೇಕು ಎಂಬತಕ್ಕಂಥದ್ದನ್ನು ಈ ಭಾಗದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅಶೋಕ್ ಅವರೇ, ಮಾನಸಿಕ ಖಿನ್ನತೆ ಅಂದರೆ ಏನ ಅಂತ ಗೊತ್ತಾಯಿತು, ಸತ್ಯವೇದದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದಾಯಿತು. ಈಗ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಯೌವನಸ್ಥರು, ನಮ್ಮ ಪ್ರಿಯ ವೀಕ್ಷಕರು ನೋಡ್ತಕ್ಕಂಥ ಪ್ರಿಯ ವೀಕ್ಷಕರ ಮನೆಯಲ್ಲೂ ಕೂಡ ಯಾರಾದರೂ ಒಬ್ಬರೋ ಇಬ್ಬರೋ ಈ ಡಿಪ್ರೆಷನ್ ಅಥವಾ ಮಾನಸಿಕ ಖಿನ್ನತೆಗೆ ತುತ್ತಾಗಿ ಇರ್ತಕ್ಕಂಥದ್ದು ಇರಬಹುದು. ಸೊ ದಯವಿಟ್ಟು ಇದನ್ನು ಯಾವ ರೀತಿ ಎದುರಿಸೋದು, ಈ ಒಂದು ಪರ್ವತ ಅಂತ ನಾವು ಯಾವುದನ್ನು ಕರಿತೀವೋ ನಮ್ಮ ಜೀವನವನ್ನು ಒಂದು ತಡೆಯಾಗಿ ಅದನ್ನು ಮುಂದೆ ಹೋಗಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಇದನ್ನು ಯಾವ ರೀತಿ ನಾವು ಎದುರಿಸೋದು? ಮೊದಲನೇದಾಗಿ ನೋಡಿ, ಇದನ್ನು ಎದುರಿಸಲಿಕ್ಕೆ ನಮಗೆ ಒಂದು ಸಕಾರಾತ್ಮಕವಾದ ಮನೋಭಾವನೆ ಬೇಕು. ಇನ್ನೊಂದು, ಎರಡನೇದಾಗಿ ನಾವು ಅವನ್ನ ಒಬ್ಬಂಟಿಯಾಗಿ ಬಿಡದೆ ಒಂದು ಗುಂಪಲ್ಲಿ ಸೇರಿಸಿ. ಈಗ ನಮಗೆ ಎಲ್ಲರಿಗೂ ಗೊತ್ತು, ನಾವು 7ನೇ ದಿನ ದೇವರ ಆಲಯಕ್ಕೆ ಹೋಗ್ತೀವಿ. ಈ ಆಲಯದಲ್ಲಿ ಹೋಗಿ ಎಲ್ಲ ಸಭಿಕರ ಜೊತೆ ಸೇರುವಂಥದ್ದು, ಗ್ರೂಪಲ್ಲಿ ನಾವು ಬೆರೆಯುವಂಥದ್ದು. ಈಗ ಅದು ನೀವು ನಮ್ಮ ಸಭೆಗೆ ಹೋಗ್ತಕ್ಕಂಥವ್ರು, ಕೆಲವು ಯೌವನಸ್ಥರು ಈ ಒಂದು ಮಾನಸಿಕ ಖಿನ್ನತೆಗೆ ತುತ್ತಾದಾಗ ಸಭೆಗೆ ಬರೋದಿಲ್ಲ, ಈ ಸೋಷಿಯಲ್ ಈವೆಂಟ್ಸ್ ಅಂತ ನಾವು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಬರೋದಿಲ್ಲ, ಮದುವೆಗಳಿಗೆ ಬರೋದಿಲ್ಲ. ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಪೀಪಲ್, ಅವರು ಸಭೆಗೆ ಬರೋದಿಲ್ಲ, ಎಲ್ಲಿ ಗುಂಪಿದೆಯೋ ಅಲ್ಲಿ ಹೋಗೋಕ್ಕೆ ಅವ್ರು ಇಷ್ಟಪಡ್ತಾ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಒಂಟಿಯಾಗಿರಬೇಕು ಅಂತ ಆಸೆ ಆಗುತ್ತೆ. ಅಂಥ ಸಮಯಗಳಲ್ಲಿ ನಾವೇನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ಅವ್ರನ್ನ ಗುಂಪಿನಲ್ಲಿ ಸೇರಿಸ್ಲಿಕ್ಕೆ ಇಷ್ಟಪಡಬೇಕು. ಯಾವಾಗ ನಾವು ಒಂಟಿಯಾಗಿ ಬಿಡ್ತೀವೋ ಈ ಮಾನಸಿಕ ಖಿನ್ನತೆ ಬೆಳೀತಾ ಹೋಗುತ್ತೆ. ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದೇ ಒಂದು ಒಳ್ಳೆಯ ಔಷಧ ಅಂದರೆ ಏನು ಅಂದರೆ, ನೀವು ಅವ್ರನ್ನ ಬೆರೆಸ್ಕೊಳ್ಬೇಕು. ನಿಮ್ಮಲ್ಲಿ ಒಂದು 3-4 ಜನ ಸೇರಿ ಅವ್ರನ್ನ ಬೆರೆಸ್ಕೊಂಡು ಅವ್ರ ಜೊತೆ ನೀವು ಈಗ ಬೆರಿಬೇಕು. ಒಂದು ವಿಷಯ, ಈಗ ನಮಗೊಂದು ಪ್ರಶ್ನೆ ಕಳಿಸಿದ್ದಾರೆ. ಐ ಹ್ಯಾವ್ ಅ ಕ್ವೆಶ್ಚನ್ ಇನ್ ಮೈ ಲ್ಯಾಪ್ಟಾಪ್ ಆಲ್ಸೋ. ನಮ್ಮ ಒಂದು ಸಹೋದರ, ಅವರ ತಮ್ಮ, ಅವನು ಮಾನಸಿಕ ಖಿನ್ನತೆಗೆ ತುಂಬ ವರ್ಷಗಳಿಂದ ಅದರಲ್ಲಿದ್ದಾನೆ. ಆದರೆ ಅವನಿಗೆ ನಾವು ಸಹಾಯ ಮಾಡಲಿಕ್ಕೆ ಹೋದಾಗ ಅವನನ್ನು, ಬಾಪ ಏನಾಗಿದೆ, ನೀವು ಹೇಳಿದ್ರಲ್ಲ ಈಗ ಬೆರೆಸ್ಕೊಬೇಕು ಅವ್ರನ್ನ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಅವ್ರ ಹತ್ರ ಹೋಗಿ ಮಾತಾಡಬೇಕು ಅಂತ. ಅವ್ರ ಹತ್ರ ಹೋಗಿ ಮಾತಾಡಬೇಕಾದ್ರೆ ಹುಡುಗ ಚೆನ್ನಾಗಿ ಮಾತಾಡ್ತಾನೆ, ಅವ್ರನ್ನ ಕರೆದಾಗ ಬರ್ತಾನೆ. ಆದರೆ ಅವನಿಗೆ ಒಂದು ರೀತಿಯಾದ ಒಂದು ಉಪಶಮನವನ್ನು ಹುಡುಕಬೇಕು ಅಂತ ನಾವು ಯಾವಾಗ ಯೋಚನೆ ಮಾಡ್ತೀವೋ ಅವನು ಪುನಃ ಒಂದು ಹಳೆ ಹಾದಿಯನ್ನು ಹಿಡಿತಾನೆ. ಏನು ಮಾಡೋದು? ಈಗ ನೋಡಿ, ಮಾನಸಿಕ ಖಿನ್ನತೆ ಎಷ್ಟು ಹಂತದಲ್ಲಿದೆ ಅನ್ನೋದು ತುಂಬ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ಮೊದಲನೇ ಹಂತದಲ್ಲಿದ್ದರೆ ನಾವು ಹೇಳಿದಂಥ ಈ ರೀತಿಯ ಸಲಹೆಗಳು ಕೆಲಸಕ್ಕೆ ಬರುತ್ತೆ. ಅಥವಾ ಅದು ತುಂಬ 3-4ನೇ ಹಂತದಲ್ಲಿದ್ದರೆ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಸಲಹಾ ಕೇಂದ್ರಗಳಿಗೆ ಕರೆದುಕೊಂಡೋಗಿ ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಆ ವೈದ್ಯರ ಸಲಹೆ ಸೂಚನೆಗಳನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಅಂದರೆ ಕೆಲವು ಸಮಯಗಳಲ್ಲಿ ನೋಡಿ, ಮಾನಸಿಕ ಖಿನ್ನತೆಯನ್ನು ನಾವು ಸುಲಭವಾಗಿ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗಬಹುದು. ಆದರೆ ಇನ್ನೂ ಕೆಲವು ಸಮಯಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಆ ಸ್ಟೇಜ್ ದಾಟೋಗಿರುತ್ತೆ, ಹಂತ ದಾಟೋಗಿರ್ತಾರೆ. ಅಂಥವರಿಗೆ ವೈದ್ಯರ ಸಲಹೆ ಖಂಡಿತ ಬೇಕಾಗುತ್ತೆ. ಮತ್ತು ಅವರಿಗೆ ಕೆಲವು ಈಗ ಸಹಾನುಭೂತಿ ಅಂತ ನಾವು ಏನನ್ನು ಹೇಳ್ತೀವಿ, ಸಹಾನುಭೂತಿ ಯಾವ ರೀತಿಯಾದ ಒಂದು ಉಪಶಮನ ಈ ಮಾನಸಿಕ ಖಿನ್ನತೆಗೆ? ನೋಡಿ, ಅವ್ರ ಬಗ್ಗೆ ನಾವು ಯಾವತ್ತೂ ಕೂಡ ಒಂದು ಸಹನೆಯನ್ನು ಪಡ್ಕೊಳ್ಬೇಕು. ಅಂದರೆ ಅವ್ರನ್ನ ನಾವು ಕೋಪ ಪಡ್ಕೊಳ್ಬಾರ್ದು, ಇವನಿಷ್ಟೇ ಅಂತ ಡಿಸೈಡ್ ಮಾಡ್ಬೋದು. ಸುಮ್ಮನೆ ಕೂತಿದ್ದೇನೆ, ಎಲ್ಲೂ ಮಾರಲ್ಲ, ಏನೋ ಬಾರೋ ಈ ಕಡೆ ಅಂತ ಹೇಳೋದು. ಅಂದರೆ ಅವ್ರ ಮೇಲೆ ಒಂದು ಕೆಟ್ಟ ರೀತಿಯ ಸಂಭಾಷಣೆಯನ್ನು ಉಪಯೋಗಿಸೋದಾಗಲಿ, ಅವ್ರನ್ನ ತುಂಬ ಹೀಯಾಳಿಸಿ ಮಾತಾಡೋದಾಗಲಿ ಈ ರೀತಿ ಮಾಡಬಾರ್ದು. ಅವ್ರ ಬಗ್ಗೆ ಯಾವತ್ತೂ ಕೂಡ ನಾವು ಸಕಾರಾತ್ಮಕವಾಗಿ ಮಾತಾಡಬೇಕು. ಅವರು ಸಮಾಜದ ಒಂದು ಭಾಗ ಅಂತ ನಾವು ಸೇರಿಸ್ಕೊಳ್ಬೇಕು.
ಈ ರೀತಿ ನಾವು ಮಾಡಿದಾಗ ಆ ವ್ಯಕ್ತಿಯ ಮೇಲೆ ನಮ್ಮ ಪ್ರಭಾವ ಬೀಳುತ್ತೆ. ಈಗ ನೀವು ಹೇಳಿದ ರೀತಿಯಲ್ಲಿ ನಾವು ಹೋಗಿ ಕರೆದಾಗ ಬರ್ತಾರೆ. ಇದು ಒಂದನೇ ಸ್ಟೆಪ್ಪು, ಮೊದಲನೇ ಹೆಜ್ಜೆ ಆಗಿರ್ಬೋದು. ಇದನ್ನು ನಾವು ಕಂಟಿನ್ಯೂ ಮಾಡಬೇಕು. ವಾರದಲ್ಲಿ ಒಂದು ಸರಿ ಕರೆದೆ ಇನ್ನೊಂದು ತಿಂಗಳು ಆ ಕಡೆ ಹೋಗದೆ ಇರೋ ಥರ ಅಲ್ಲ. ಪ್ರತಿದಿನ ಆ ವ್ಯಕ್ತಿಯ ಜೊತೆ ನಮ್ಮ ಸಂಭಾಷಣೆಯನ್ನು ಬೆಳೆಸ್ಕೊಳ್ಬೇಕು, ಮಾತಾಡಬೇಕು. ಈಗಿರುವಂಥ ಮೊಬೈಲು ಮತ್ತು ಇವೆಲ್ಲ ಒಳ್ಳೆಯ ಸಾಧನಗಳು, ಒಳ್ಳೆಯದಕ್ಕೆ ನಾವು ಉಪಯೋಗಿಸ್ಬೋದು. ಆ ವ್ಯಕ್ತಿನ ಪ್ರತಿದಿನ ಫೋನ್ ಮಾಡಿ ಆ ವ್ಯಕ್ತಿಗೆ ಗುಡ್ ಮಾರ್ನಿಂಗ್ ಹೇಳೋದು, ಅಥವಾ ರಾತ್ರಿ ಮಲಗೋ ಮುಂಚೆ ಗುಡ್ ನೈಟ್ ಹೇಳೋದು. ಈ ರೀತಿ ಒಂದು ಮಾಡಿದಾಗ ನನಗೂ ಯಾರೋ ಒಬ್ಬರಿದ್ದಾರೆ, ನನ್ನನ್ನು ಸೇರಿಸ್ಕೊಳ್ಳೋವಂಥವ್ರು, ನನ್ನ ಪ್ರೀತಿ ಮಾಡೋವಂಥವ್ರು ಇದ್ದಾರೆ. ಲೋಕದಲ್ಲಿ ಪ್ರೀತಿ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಈ ಮಾನಸಿಕ ಖಿನ್ನತೆ ಎಂಬತಕ್ಕಂಥದ್ದು ಪ್ರೀತಿಯ ಒಂದು ಕೊರತೆಯಿಂದ ಬರ್ತಕ್ಕಂಥ ಒಂದು ರೋಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ವೇ? ಖಂಡಿತ. ಸತ್ಯವೇದ ಕೂಡ ಹೇಳುತ್ತೆ, ಅಂತ್ಯಕಾಲದ ಸೂಚನೆಗಳಲ್ಲಿ ಪ್ರೀತಿ ಕಡಿಮೆ ಆಗಿ ದ್ವೇಷ ಹೆಚ್ಚಾಗುವಂಥದ್ದು ಅಂತ್ಯಕಾಲದ ಒಂದು ಸೂಚನೆ. ಇದು ಸತ್ಯವೇದದಲ್ಲಿರುವಂಥ ಆಧಾರಗಳನ್ನು ನಾವು ತೆಗೆದುಕೊಂಡಾಗ ಸಭೆಯಲ್ಲಿ ಆ ವ್ಯಕ್ತಿಯನ್ನು ತಂದು ನಾವು ಸಭೆಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿಕೆ ಅಂತ ಮಾಡಿದಾಗ ಈ ಪಾಟ್ಲಕ್ಸ್ ಆಗಲಿ ಅಥವಾ ಒಂದು ಪ್ರಶ್ನೆ, ಈಗ ನೀವು ಸಭೆ ಅಂತ ಹೇಳಿದಾಗ ನನಗೆ ಈ ಪ್ರಶ್ನೆ ಜ್ಞಾಪಕ ಬರ್ತಿದೆ. ಕೆಲವೊಂದು ಯೌವನಸ್ಥರು ಸಭೆಯಿಂದ ಮಾನಸಿಕ ಖಿನ್ನತೆ ಆಗಿದೆ ನನಗೆ, ನಾನು ಸಭೆ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಅಂತ ಕೂಡ ನನಗೆ 1-2-3 ಯೌವನಸ್ಥರು ಗೊತ್ತಿದೆ. ಸೊ ಇದು ಇಟ್ಸ್ ಅ ರಿಯಲ್ ಲೈಫ್ ಎಕ್ಸಾಂಪಲ್ ದಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಸೊ ಅಂಥವ್ರಿಗೆ ನಾವೇನು ಹೇಳಬೇಕು ಈ ಕಾರ್ಯಕ್ರಮದ ಮೂಲಕ? ನೋಡಿ, ಅಂಥವ್ರಿಗೆ ಅವರ ಮನೋಭಾವ ತುಂಬ ಮುಖ್ಯ. ಅಂದರೆ ಅವ್ರು ಯಾವ ರೀತಿ ಆಲೋಚನೆ ಮಾಡ್ತಿದ್ದಾರೆ, ಸಭೆ ಅದೇ ರೀತಿಯಲ್ಲಿ ಇದೆ, ಆದರೆ ಅವರು ಸಭೆಯನ್ನು ನೋಡುವಂಥ ಉದ್ದೇಶ ಅಥವಾ ದೃಷ್ಟಿಕೋನ ಬದಲಾವಣೆ ಆಗಿರ್ಬೋದು. ಆದ್ದರಿಂದ ಅವ್ರಿಗೆ ಹೇಳಬೇಕು, ಸಭೆ ಯಾವತ್ತೂ ನಿಮಗೆ ಕೆಟ್ಟದನ್ನು ಮಾಡೋದಿಲ್ಲ. ನೀವು ಆ ರೀತಿ ಆಲೋಚನೆ ಮಾಡಿರ್ಬೋದು, ನಿಮಗೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ನಿಮಗೆ ಬೇರೆ ವಿಧದಲ್ಲಿ ಪ್ರಾಧಾನ್ಯತೆ ಕೊಡ್ತೀವಿ. ಈಗ ಸಪೋಸ್ ಅವ್ರನ್ನ ಯಾವುದೋ ಒಂದು ಸದಸ್ಯದಲ್ಲಿ ಅವ್ರನ್ನ ಮುಂದೆ ಇಟ್ಟಿಲ್ಲ, ಬೇರೆ ಜವಾಬ್ದಾರಿಗಳನ್ನು ಕೊಡ್ಬೋದಲ್ಲ, ಕೊಟ್ಟು ಅವ್ರನ್ನ ಪ್ರೋತ್ಸಾಹ ಮಾಡಬೇಕು. ಇವ್ರನ್ನ ಏನು ಮಾಡಬೇಕು ಅಂದರೆ ನಾವು ಖಂಡಿತವಾಗ್ಲೂ ಮಾನಿಟರ್ ಮಾಡಬೇಕು. ತೊಂದರೆ ಏನಂದರೆ ನಾವು ಆ ರೀತಿಯಾದ ಜನರಿಗೆ, ಈಗ ಮಾನಸಿಕ ಖಿನ್ನತೆಯಲ್ಲಿ ಇರ್ತಕ್ಕಂಥ ಒಂದು ಡಿಪ್ರೆಸ್ ಸ್ಟೇಟಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಕರೆದು ಅವನಿಗೆ ಈ ರೀತಿಯಾದ ಜವಾಬ್ದಾರಿ ನಾವು ನಿಮಗೆ ಕೊಡಬೇಕು ಅಂತ ನಾವು ಕೊಡೋದಿಲ್ವೇ? ಅದನ್ನೇ ನಾನು ಹೇಳ್ತಾ ಇರೋದು, ಕೊಡಬೇಕು. ಯಾಕಂದರೆ ಅವ್ರನ್ನ ಸಮಾಜದ ಒಂದು ಅಂಗವಾಗಿ ನಾವು ಸೇರಿಸ್ಕೊಳ್ಳೇಬೇಕು. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅವ್ರನ್ನ ಸಮಾಜದಿಂದ ದೂರ ಇಡ್ತಾ ಇದ್ದೀವಿ. ಆದ್ದರಿಂದ ಅವರು ಆತ್ಮಹತ್ಯೆ ಅಥವಾ ಅವರ ದೇಹವನ್ನು ನಾಶ ಮಾಡಿಕೊಳ್ಳುವಂಥದ್ದು ಅಥವಾ ಡ್ರಗ್ಸು ಇಂಥದಕ್ಕೆಲ್ಲ ಯಾಕೆ ಹೋಗ್ತಿದ್ದಾರೆ ಅಂದರೆ, ನಾನು ಆ ಸಮಾಜದಲ್ಲಿ ಒಬ್ಬನಲ್ಲ, ನನ್ನನ್ನು ಸ್ವೀಕಾರ ಮಾಡ್ತಾ ಇಲ್ಲ, ನನ್ನನ್ನು ಪ್ರೀತಿ ಮಾಡೋರು ಯಾರೂ ಇಲ್ಲ. ಈ ರೀತಿ ಆಲೋಚನೆಗಳು ಬಂದಾಗ ಬೇರೆ ದಾರಿಗಳಿಗೆ ಯವನಸ್ಥರಾಗಲಿ ಬೇರೆಯವರಾಗಲಿ ಹೋಗಲಿಕ್ಕೆ ಅವಕಾಶಗಳಿದೆ. ಅದು ಡ್ರಗ್ಸ್ ಆಗಿರ್ಬೋದು, ವ್ಯಭಿಚಾರ ಆಗಿರ್ಬೋದು, ಇಂಥ ಅನೇಕ ಕೆಟ್ಟ ಮಾರ್ಗಗಳಿಗೆ ಹೋಗಲಿಕ್ಕೆ ಈ ಡಿಪ್ರೆಷನ್ ಅಥವಾ ಮಾನಸಿಕ ಖಿನ್ನತೆ ಅನ್ನೋದು ಒಂದು ಡೋರ್ ಇದ್ದಂಗೆ. ಅದು ತೆಗೆದ್ರೆ ಅದು ತುಂಬ ಹಂತ ಹಂತವಾಗಿ ಬೆಳೆದಾಗ ಎಲ್ಲ ಕೆಟ್ಟ ಅಭ್ಯಾಸಗಳಿಗೆ, ಕೆಟ್ಟ ಚಟಗಳಿಗೆ ಯವನಸ್ಥರು ಬಲಿ ಆಗ್ತಾರೆ. ಅದಕ್ಕೆ ಬಿಡದೆ ನಾವು ಅವ್ರನ್ನ ಒಳಗಡೆ ತರಬೇಕಾಗುತ್ತೆ. ತುಂಬ ಚೆನ್ನಾಗಿ ಸಾಕಷ್ಟು ಮಾಹಿತಿಗಳನ್ನು ಹೇಳಿದ್ದೀರಾ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥ ಎಲ್ಲ ಪ್ರಿಯ ವೀಕ್ಷಕರು, ಈ ಮಾನಸಿಕ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ನಾವೇನು ಹೇಳ್ತೀವೋ, ಖಂಡಿತವಾಗ್ಲೂ ನಿಮ್ಮ ಮನೆಗಳಲ್ಲಿ ಯಾರಾದರೂ ಒಬ್ಬರು ಅಟ್ಲೀಸ್ಟು ಈ ತೊಂದರೆಗೆ ಒಳಗಾಗಿರ್ಬೋದು. ಅವ್ರಿಗೋಸ್ಕರ ನಮ್ಮ ಬೋಧಕರಾದ ಅಶೋಕ್ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಸ್ವಾಮಿ, ಈ ದಿನದ ಮಾನಸಿಕ ಖಿನ್ನತೆ ಬಗ್ಗೆ ನಾವು ಕೇಳಿದ್ದೇವೆ ಸ್ವಾಮಿ. ನಮ್ಮನ್ನು ಒಬ್ಬಂಟಿಯಾಗಿ ಬಿಡದೆ ಪರಲೋಕದಿಂದ ನೀವು ಈ ಲೋಕಕ್ಕೆ ಬಂದು ನಮ್ಮನ್ನು ಕ್ರಿಸ್ತನ ಜೊತೆ ಐಕ್ಯಗೊಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅದೇ ರೀತಿಯಲ್ಲಿ ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ಅವರನ್ನು ಗುಣಪಡಿಸಿ ನಿನ್ನ ಸತ್ಯ ಸಭೆಯಲ್ಲಿ ಅವರನ್ನು ಸೇರಿಸಿ ಪ್ರೀತಿಯನ್ನು ಹಂಚಬೇಕೆಂಬುದಾಗಿ ನಮ್ಮ ಕಾರ್ಯಕರ್ತನ ಮುದ್ದುರಕ್ಷಕನಾದ ಕ್ರಿಸ್ತೇಸುವಿನ ಪರಿಶುದ್ಧ ಪುಣ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.